ಹಲೋ, ಗುಡ್ ಮಾರ್ನಿಂಗ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನನ್ನ ದಿನ ಇವತ್ತು ಪೂಜೆಯಿಂದ ಸ್ಟಾರ್ಟ್ ಆಯಿತು. ಸ್ವಲ್ಪ ಬೇಗನೆ ಎದ್ದೆ. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಮತ್ತೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇವತ್ತು ತಿಂಡಿಗೆ ಏನು ಅಂದ್ಕೊಂಡೆ ಅಂತಂದರೆ, ಯೂಶ್ವಲಿ ನಮ್ಮ ಕಡೆ ಹೊಸ ವರ್ಷ ಅಂತಂದರೆ ಇದಕ್ಕಿನ ಬೇಳೆ ಸ್ವೀಟು ಮತ್ತು ಇದಕ್ಕಿನ ಬೇಳೆ ಸಾಂಬಾರು ಮಾಡ್ತಾರೆ. ಸೊ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವೀಟು ಕೂಡ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡೆ. ನನಗೆ ಆ್ಯಕ್ಚುಲಿ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಅದರಲ್ಲೂ ನಾನು ರಂಗೋಲಿ ಹಾಕಿದ್ದನ್ನು ಯಾರಾದರೂ ಬಂದು ನೋಡಿ ತುಂಬ ಚೆನ್ನಾಗಿದೆ ಅಂತಂದರೆ ನಾನಂತೂ ನನ್ನ ಕಾಲಂತೂ ನೆಲದ ಮೇಲೇ ನಿಲ್ಲಲ್ಲ, ಅಷ್ಟು ಹಾರಾಡ್ತಾ ಇರ್ತೀನಿ. ನನ್ನ ರಂಗೋಲಿ ತುಂಬ ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದರೆ. ನನಗಿನ್ನೂ ಜ್ಞಾಪಕ ಇದೆ, ನಾವು ಚಿಕ್ಕವರಾಗಿದ್ದಾಗ ಯಾವುದೋ ನಮಗೆ ಬಂದಿದ್ದು ರಂಗೋಲಿ ಹಾಕಿ ಕೆಳಗಡೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ, ಇಲ್ಲಾಂದರೆ ವೆಲ್ಕಮ್ ಅಂತ ರಂಗೋಲಿ ಬರುತ್ತಲ್ಲ, ಆ ಥರ ಎಲ್ಲ ಹಾಕಿರೋದೆಲ್ಲ ನನಗಿನ್ನೂ ಜ್ಞಾಪಕ ಇದೆ. ನಾವು ಡಿವೈಡ್ ಮಾಡ್ಕೊಂಬಿಡ್ತಿದ್ವಿ, ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ಈ ಬಾಗಿಲಿಗೆ ನಾನು ಹಾಕ್ತೀನಿ, ಆ ಬಾಗಿಲಿಗೆ ನೀನು ಹಾಕು ಅಂತ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ರಂಗೋಲಿ ಅಂತಂದರೆ. ಒಂಥರ ಸ್ಟ್ರೆಸ್ ಬಸ್ಟರ್ ಥರ ಅಂದ್ಕೋಬೋದು. ಹಾಗೆ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಪೂಜೆ ಮುಗಿಸಿ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದೆ. ಪೂಜೆ ಅಂತಂದರೆ ನಾನು ಯೂಶ್ವಲಿ ಪೂಜೆ ಬೇಗನೆ ಮಾಡಲ್ಲ, ಅಂದರೆ ಬೆಳಗ್ಗೆನೇ ಮಾಡಲ್ಲ, ಸಂಜೆ ಹಂಗೆ ಪೂಜೆ ಮಾಡ್ತಿದ್ದೆ. ಬೆಳಗ್ಗೆ ಎದ್ದು ತಿಂಡಿ ಮಾಡಿ ತ್ರಿಯಾನ್ ಸ್ಕೂಲಿಗೆ ಕಳಿಸಿ, ಸೊ ಇದೇ ದೊಡ್ಡ ಕೆಲಸ ಆಗ್ತಾಯಿತ್ತು. ಸೊ ಇವತ್ತು ಬೆಳಗ್ಗೆ ಇವೆಲ್ಲ ಮಾಡೋದ್ರಿಂದ ನನಗಂತೂ ತುಂಬ ಖುಷಿ ಆಯಿತು. ಒಂಥರ ಪಾಸಿಟಿವ್ ವೈಬ್ ತುಂಬಿತ್ತು ಮನೆಯಲ್ಲೆಲ್ಲ. ಒಂದು ಕುಕ್ಕರಲ್ಲಿ ಇದಕ್ಕಿನ ಬೇಳೆನ ಬೇಯಿಸ್ಕೊಂಡು ಒಂದು ವಿಷಲ್ ಆದರೆ ಸಾಕಾಗುತ್ತೆ. ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ, ಎಳ್ಳು ಮತ್ತು ಏಲಕ್ಕಿ ಈ ಮೂರನ್ನು ಸೇರಿಸಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ನಮಗೆ ಗೊತ್ತಾಗುತ್ತೆ ಬೆಲ್ಲ ಎಷ್ಟು ಬೇಕಾಗ್ಬೋದು ಅಂತ. ನಾನು ಇದಕ್ಕೆ ಒಂದು ಉಂಡೆ ಬೆಲ್ಲ ಅಷ್ಟು ತೊಗೊಂಡಿದ್ದೀನಿ, ಅಂದರೆ ಒಂದು ಅರ್ಧ kg ಅಂತ ಅನ್ಕೋಬೋದು. ಅಷ್ಟು ಬೆಲ್ಲನೂ ಕೂಡ ಕರಗಿಸಿ, ನಾವೇನು ಪಾಕ ಏನು ತೊಗೊಳೋದು ಬೇಡ, ಅದಿಲ್ಲಿ ಆ ಬೆಲ್ಲ ಎಲ್ಲ ಕರಗಿದ್ರೆ ಸಾಕಾಗುತ್ತೆ. ಸೊ ಅದನ್ನು ಸೋಸ್ಕೊಂಡು ಒಂದು ಬಾಣಲಿಗೆ ಶಿಫ್ಟ್ ಮಾಡಿಕೊಂಡ್ರೆ ಅಷ್ಟರಲ್ಲಿ ಬೇಳೆ ಎಲ್ಲ ಬೆಂದಿರುತ್ತೆ. ಆ ಬೇಳೆನೂ ಕೂಡ ಇದು ಬಾಣಲಿಗೆ ಸೇರಿಸ್ಕೊಂಡು ರುಬ್ಬಿರೋ ಅಂಥ ಕೊಬ್ಬರಿ ಹಾಲನ್ನೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಾಯಿಸ್ಕೊಂಡ್ರೆ ನಮಗೆ ಬೆಲ್ಲದ ಇದಕ್ಕಿನ ಬೇಳೆ ರೆಡಿ ಆಗುತ್ತೆ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಸ್ಟಿಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಗಸಗಸೆ ಹುರಿದು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ರುಬ್ಕೋಬೇಕಾದ್ರೇ ಗಸಗಸೆ ಹಾಕ್ಕೋಬೋದು. ಆ್ಯಕ್ಚುಲಿ ನಮ್ಮಮ್ಮ ಹೇಳ್ತಾ ಇರ್ತಾರೆ, ಈ ಬೆಲ್ಲದ ಇದಕ್ಕಿನ ಬೇಳೆಗೆ ಬೆಲ್ಲದ ಇದು ಏನು ಗಸಗಸೆ ಎಷ್ಟು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ರುಬ್ಬದೆ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹುರಿದ್ಬಿಟ್ಟು ಹಾಕಿದರೆ ತಿಂತಾಯಿದ್ರೆ ಅದು ಗಸಗಸೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಅದಕ್ಕೆ ನಾನು ಹಿಂಗೆ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಈ ಸ್ವೀಟ್ ಕಾಂಬಿನೇಷನ್ಗೆ ಪೂರಿ ಮಾಡ್ತಿದ್ದೀನಿ. ಪೂರಿ ಅಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದ್ರ ಜೊತೆ. ನನಗಂತೂ ತುಂಬ ಇಷ್ಟ. ಕೆಲವೊಬ್ಬರು ದೋಸೆ ಜೊತೆ ಇದನ್ನು ಮಾಡ್ಕೊಂಡು ತಿಂತಾರೆ, ಬಟ್ ನನಗೇನು ಆ ಕಾಂಬಿನೇಷನ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಇದಕ್ಕೆ ಪೂರಿ ತುಂಬ ಚೆನ್ನಾಗಿರುತ್ತೆ. ಸೊ ಪೂರಿನೂ ಮಾಡ್ತಿದ್ದೀನಿ ಇವತ್ತು. ತ್ರಿಯಂಗೆ ಪೂರಿ ಜೊತೆ ಏನೇ ಸ್ವೀಟು, ಈವನ್ ಹಾಲು ಹೋಳಿಗೆ ಮಾಡಿದ್ರೂ ಕೂಡ ನಾನು ಚಪಾತಿ ಮಾಡಲ್ಲ, ನಾನು ಪೂರಿ ಜೊತೆನೇ ಮಾಡೋದು. ಸೊ ಇದು ಪೂರಿ ಜೊತೆ ಏನೇ ಸ್ವೀಟ್ ಹಾಕಿದರೂ ಕೂಡ ಇಷ್ಟಪಟ್ಟು ತಿಂತಾಳೆ. ಸೊ ಇದಕ್ಕಿನ ಬೇಳೆ ಸ್ವೀಟ್ ಅವಳು ಇದುವರೆಗೂ ತಿಂದಿಲ್ಲ, ಟೇಸ್ಟ್ ಮಾಡಿಲ್ಲ. ಸೊ ತುಂಬ ಇಷ್ಟಪಡ್ತಾಳೆ ಅಂದ್ಕೊಳ್ತೀನಿ. ನಾನು ಮಾಡುವಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೆ ಇನ್ನೂ ಮತ್ತಷ್ಟು ಒಳ್ಳೆಯ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಥ್ಯಾಂಕ್ ಯು. ಯಾರು ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. So once again, Happy New Year to all. Keep watching.